ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಮನೆಯನ್ನು ಬೆಳಗು ಮನವನು ಬೆಳಗು ಮನೆಯನ್ನು ಬೆಳಗು ಮನವನು ಬೆಳಗು ಮನುಜನ ಚಿಂತೆಯ ಅಳಿಸಿ ನೀ ಹರಸು ಮನುಜನ ಚಿಂತೆಯ ಅಳಿಸಿ ನೀ ಹರಸು ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಕೆಂಶೆಟ್ಟಿ ದೊಡ್ಡಲಿದ್ದೀವಿ, ಬನ್ನಿ ನೋಡೋಣ ಲಕ್ಷ್ಮೀ ದೇವರ ಬಗ್ಗೆ ಇವ್ರು ಏನ್ ಹೇಳ್ತಾರೆ ಅಂತ. ಸರ್ ನಿಮ್ಮ ಹೆಸರು? ರವಿ ಅಂದ್ಬಿಟ್ಟು. ರವಿ ಅವರೇ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ ದೇವಸ್ಥಾನಕ್ಕೆ? ನಾವು ಚಿಕ್ಕ ಹುಡುಗನಿಂದನೂ ಅನುದಾನ ಮಾಡ್ತಾ ಇದೀವಿ, ಇಲ್ಲಿ ಅನುದಾನ ನಡೆಸ್ತಾ ಇದೀವಿ. ನಂಬಿಕೆ ತುಂಬಾ ಜಾಸ್ತಿ ಇದೆ ದೇವರ ಮೇಲೆ. ಹೌದು. ಇವತ್ತು ವಿಶೇಷ ಕಾರ್ಯಕ್ರಮ ಅಂದ್ರೆ ನೀವೇ ಅನ್ನದಾನ ಎಲ್ಲ ಮಾಡ್ತಿದ್ದೀರಾ, ಹೇಗೆ? ಅಂದ್ರೆ ನಮ್ಮ ಊರು ಕೆಂಶೆಟ್ಟಿ ಗ್ರಾಮಸ್ಥರೆಲ್ಲ ಸೇರಿ ನಾವು ಅನುದಾನ ಮಾಡ್ತಾ ಇದೀವಿ. ಸುಮಾರು ವರಮಹಾಲಕ್ಷ್ಮಿ ಹಬ್ಬದ ದೇವಸ್ಥಾನ ಓಪನ್ ಆದಾಗಿಂದನೂ ಅನುದಾನ ಮಾಡ್ತಾನೆ ಇದೀವಿ ನಾವು. ಓಕೆ ಸರ್. ಹೌದು, ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಮಾಡೋದು. ಹೌದು. ಓಕೆ ಸರ್, ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ಪ್ರಸನ್ನ ಅಂತ. ಪ್ರಸನ್ನ ಅವರೇ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ ದೇವಸ್ಥಾನಕ್ಕೆ? ಮೇಡಮ್ ನಾವು ಇದೇ ಊರವರು, ತುಂಬಾ ವರ್ಷದಿಂದ ಈ ದೇವಸ್ಥಾನ ಓಪನ್ ಆದಾಗಿಂದನೂ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲರಿಗೂ ಒಂದು 5-6 ಊರಿನ ಗ್ರಾಮಸ್ಥರು ಬರ್ತಾರೆ ಇಲ್ಲಿಗೆ. ಅವರಿಗೆಲ್ಲ ಅನ್ನದಾನ ಮಾಡೋದು. ಮತ್ತು ಈ ದೇವಸ್ಥಾನ ತುಂಬ ನಂಬಿಕೆ ದೇವಸ್ಥಾನ ಇದು. ಏನೇ ಒಂದು ಬೇಡ್ಕೊಂಡ್ರು ಅದು ಸಕ್ಸಸ್ ಆಗುತ್ತೆ. ಹೌದಾ? ನಿಮ್ಗೆ ಆಗಿದೆಯಾ? ಆಗಿದೆ. ಯಾವ ವಿಷಯದಲ್ಲಿ ಆಗಿದೆ? ಹಣಕಾಸಿನ ವಿಷಯದಲ್ಲಿ ಆಗಿದೆ. ಹಣಕಾಸಿನ ವಿಷಯದಲ್ಲಿ ಆಗಿದೆ. ಸರಿ, ಹಣಕಾಸಿನ ಹೋದ್ರೆ ನಮಗೂ ಇದೆ, ನಾವು ಬರ್ಬೋದಾ? ನಂಬಿಕೆ ಹೇಳ್ಕೊಳ್ಳಿ ಮೇಡಮ್. ಸರಿ ಸರ್, ನಂಬಿಕೆ ಇಡಬೇಕು ದೇವ್ರ ಮೇಲೆ ಯಾವತ್ತಾರು. ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ನಮ್ಮ ಜೊತೆ ಈಗ ಲಕ್ಷ್ಮೀ ದೇವಸ್ಥಾನದ ಅರ್ಚಕರಿದ್ದಾರೆ. ಬನ್ನಿ ನೋಡೋಣ ಈ ದೇವಸ್ಥಾನದ ಬಗ್ಗೆ ಏನ್ ಹೇಳ್ತಾರೆ ಅಂತ. ಅರ್ಚಕ್ರೆ, ನಿಮ್ಮ ಹೆಸರು? ವೆಂಕಟಾಚಲ ಶಾಸ್ತ್ರಿ. ಈ ದೇವಸ್ಥಾನದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಪ್ರಾರಂಭ ಆಗಿ 16 ವರ್ಷ ಆಯಿತು. ಇಲ್ಲಿ ಪ್ರತಿ ವರ್ಷನೂ ವರಮಹಾಲಕ್ಷ್ಮೀ ದೇವಿ ವಿಶೇಷವಾದ ಜಾತ್ರೆ ಮತ್ತು ಅನ್ನದಾನ, ಆರತಿ ಸೇವೆ ಎಲ್ಲ ನಡೆಯುತ್ತೆ. ಇದು ಬಹಳ ಶಕ್ತಿಯಾದ ದೇವರು. ಬಹಳ ಜನ ನಂಬ್ಕೊಂಡು ಇಲ್ಲಿಂದ ಬಂದವ್ರಿಗೆಲ್ಲರಿಗೂ ಬಹಳ ಒಳ್ಳೇದಾಗ್ತಾ ಇದೆ. ಪ್ರತಿ ವರ್ಷನೂ ಸಾಯಂಕಾಲ 6 ಗಂಟೆ ಮೇಲೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಇದಕ್ಕೆ ಬೈರಮಂಗಲ, ಕೆಂಶೆಟ್ಟಿ ದೊಡ್ಡಿ, ಕೋಡಳ್ಳಿ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟು ಇದನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ. ಪ್ರತಿ ವರ್ಷನೂ ನಡೆಯುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನಮ್ಮ ಜೊತೆ ಮುಂದಿನ ಭಕ್ತಾದಿ ರೆಡಿ ಆಗಿದ್ದಾರೆ. ಬನ್ನಿ ನೋಡೋಣ ಈ ದೇವಸ್ಥಾನದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ. ಅಮ್ಮ, ನಿಮ್ಮ ಹೆಸರು? ಸುನಂದ. ಸುನಂದ ಅವರೇ, ಹೇಗನ್ಸಿದೆ ವಿಶೇಷ ಕಾರ್ಯಕ್ರಮ? ನಾವು ವರ್ಷನೂ ಬರ್ತಾ ಇದೀವಿ. ಚೆನ್ನಾಗಿ ಪೂಜೆ ಪುರಸ್ಕಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ. ನೀವು ನಂಬ್ಕೊಂಡಿದ್ದೆಲ್ಲ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನಮ್ಮ ಜೊತೆ ಮುಂದಿನ ಭಕ್ತಾದಿ ಇದ್ದಾರೆ. ಬನ್ನಿ ನೋಡೋಣ ಈ ದೇವಸ್ಥಾನದ ಬಗ್ಗೆ ಮತ್ತೆ ಇವತ್ತು ನಡೀತಿರುವ ವಿಶೇಷ ಕಾರ್ಯಕ್ರಮದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ. ಅಮ್ಮ, ನಿಮ್ಮ ಹೆಸರು? ಲಲಿತಾ. ಲಲಿತಾ ಅವರ, ಈ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮ ನಡೀತಿದೆ, ಹೇಗನ್ಸಿದೆ? ಪ್ರತಿ ವರ್ಷ ಬರ್ತೀವಿ, ಬಹಳ ಖುಷಿ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ತಂಬಿಟ್ಟಿನ ಆರತಿ ಮಾಡ್ತಾರೆ, ಮತ್ತೆ ಪಲ್ಲಕ್ಕಿ ಉತ್ಸವ ಎಲ್ಲ ಇರುತ್ತೆ. ಬೆಳಗಿಂದ ಸಂಜೆವರೆಗೂ ಎಲ್ಲ ಥರದ ಕಾರ್ಯಕ್ರಮಗಳಿರುತ್ತೆ. ಬಹಳ ಚೆನ್ನಾಗಿ ನಡೆಸ್ಕೊಡ್ತಾರೆ. ಏನೇ ಕಾರ್ಯಕ್ರಮಗಳು ಅಂದ್ಕೊಂಡು ಭಕ್ತರು ಬಂದ್ರೂ ಇಲ್ಲಿ ಕೆಲಸಗಳಾಗತ್ತೆ. ಬಹಳ ಒಳ್ಳೆ ಕ್ಷೇತ್ರ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನಮ್ಮ ಜೊತೆ ಪುಟಾಣಿ ಅರ್ಚಕರಿದ್ದಾರೆ. ಬನ್ನಿ ನೋಡೋಣ ಅವ್ರ ಮಂತ್ರ ಹೇಗೆ ಹೇಳ್ತಾರೆ ಅಂತ. ಪುಟಾಣಿ, ನಿನ್ನ ಹೆಸರೇನು? ಧ್ರುವ. ಧ್ರುವ, ಯಾವ ಸ್ಕೂಲು? ವಿದ್ಯಾನಿಕೇತನ್. ಯಾವ ಕ್ಲಾಸು? ಎ ಸೆಕ್ಷನ್. ಹೌದಾ? ಫಸ್ಟ್ ಸ್ಟ್ಯಾಂಡರ್ಡ್? LKG ನಾ? LKG ನಾ? ಮಂತ್ರ ಹೇಳಕ್ ಬರುತ್ತಾ ನಿಂಗೆ? ಹೇಳು ನೋಡೋಣ. ಧ್ರುವಂತೇಳ ಜಾಯನ ಧ್ರುವಂತೇವಡ ಸತಿ ಧ್ರುವಂತನ್ನ ಶಾಸಂದಾಯ್ತಾನ್ ಧ್ರುವಂ. ಅದ್ರ ಅರ್ಥ ಗೊತ್ತಾ ನಿಂಗೆ? ಗಣನಾಂತ ಹೇಳು. ಗಣನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಭೋಸ್ತುಷ್ಟಂ ಜ್ಯೇಷ್ಠರಾಜಂ ಬ್ರಹ್ಮಣಾವೃತಾನ್ ಶೃಣ್ವನ್ ನೋಡಿ ಪ್ರಸಾದಂ. ಅಷ್ಟೇನಾ?
ಥ್ಯಾಂಕ್ ಯು. ವೆಲ್ಕಮ್. ಓಕೆ ಫ್ರೆಂಡ್ಸ್, ನಮ್ಮ ಜೊತೆ ಒಂದು ಪುಟಾಣಿ ಹುಡುಗಿ ಚಂದನ ಇದೆ. ಬನ್ನಿ ನೋಡೋಣ ಈ ಪೂಜೆ ಬಗ್ಗೆ ಏನು ಹೇಳುತ್ತೆ ಅಂತ. ಪುಟ, ನಿನ್ನ ಹೆಸರು? ಚಂದನ. ಚಂದನ. ಚಂದನ ಯಾವ ಕ್ಲಾಸ್? 6th. 6th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಆದರ್ಶ. ಚೆನ್ನಾಗಿ ಓದ್ತಿದ್ಯಾ? ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ಯಾ? ನಾನು ಜಾಸ್ತಿ ವರ್ಷದಿಂದ ಓದ್ತಾ ಇದ್ದೀನಿ. ಪುಟ್ಟ ಹುಡುಗಿ ಇದ್ದಾಗಿಂದನೂ ಬರ್ತಿದ್ಯಾ? ಏನಕ್ಕೆ ಬರೋದು ದೇವಸ್ಥಾನಕ್ಕೆ? ಪೂಜೆ ಮಾಡ್ಸಕ್ಕೆ. ಏನಂತ ಬೇಡ್ಕೊಂಡು ದೇವ್ರ ಹತ್ರ? ನನಗೆ ಒಳ್ಳೆ ವಿದ್ಯೆ ಕೊಡಪ್ಪ ಅಂತ. ಇಲ್ವಾ ನಿಂಗೆ ವಿದ್ಯೆ? ಐತೆ. ಇಲ್ದೇ ಇರೋದಲ್ವಾ ಕೇಳ್ಕೊಳ್ಳೋದು? ಇನ್ನು ಜಾಸ್ತಿ ಕೊಡು ಅಂತ ಕೇಳ್ಬೇಡ. ಥ್ಯಾಂಕ್ ಯು. ವೆಲ್ಕಮ್. ಓಕೆ ಫ್ರೆಂಡ್ಸ್, ನಮ್ಮ ಜೊತೆ ದೇವಸ್ಥಾನದ ಟ್ರಸ್ಟಿ ಅವರ ಮಗಳಿದ್ದಾರೆ. ಬನ್ನಿ ನೋಡೋಣ ಅವ್ರು ಈ ದೇವಸ್ಥಾನದ ಬಗ್ಗೆ, ಪೂಜೆ ಬಗ್ಗೆ ಏನು ಹೇಳ್ತಾರೆ ಅಂತ. ನಿಮ್ಮ ಹೆಸರು? ಶ್ವೇತಾ. ಶ್ವೇತಾ ಅವರೇ, ಈ ದೇವಸ್ಥಾನದ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಈ ದೇವಸ್ಥಾನ ಶುರುವಾಗಿ ಒಂದು 16 ವರ್ಷ ಆಯಿತು. 16 ವರ್ಷದಿಂದನೂ ಪೂಜೆಗಳು ಬಹಳ ವಿಜೃಂಭಣೆಯಿಂದ ನಡ್ಸ್ಕೊಂಡು ಬರ್ತಾ ಇದ್ವಿ. ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಇಲ್ಲಿ ಬಹಳ ವಿಜೃಂಭಣೆಯಿಂದ ಕಮಲ ಹೋಮ, ಬೇರೆ ಇತ್ಯಾದಿ ಹೋಮಗಳ ಯಜ್ಞಾದಿಗಳೆಲ್ಲ ನಡೆಯುತ್ತೆ. ಹಾಗೆ ಮತ್ತು ವರಮಹಾಲಕ್ಷ್ಮಿ ಹಬ್ಬ ದಿನ ತಂಬಿಟ್ಟಿನ ಆರತಿ ನಡೆಯುತ್ತೆ. ಆಮೇಲೆ ಊರಲ್ಲಿ ಅನ್ನ ಸಂತರ್ಪಣೆ ಮಾಡಿಸ್ತೀವಿ. ಸಂಜೆ ಪಲ್ಲಕ್ಕಿ ಉತ್ಸವ ಇರುತ್ತೆ. ಊರಿನವರೆಲ್ಲ ಸೇರಿ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಪೂಜೆ ಕೈಂಕರ್ಯಗಳೆಲ್ಲ ನಡೆಸ್ತಾ ಇದ್ದೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನಮ್ಮ ಜೊತೆ ಕೆಂಪಶೆಟ್ಟಿ ದೊಡ್ಡಿಯ ಊರಿನ ಮುಖಂಡರುಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ನೋಡೋಣ ಈ ದೇವಸ್ಥಾನದ ಬಗ್ಗೆ ಮತ್ತೆ ಅದರ ವಿಶೇಷ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಅಂತ. ಸರ್, ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಕೃಷ್ಣಪ್ಪ ಅವರೇ, ಈ ದೇವಸ್ಥಾನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ದೇವಸ್ಥಾನ ಕೊಟ್ಟು 15 ವರ್ಷದಿಂದ ನಾವು ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನ ಇಂಪ್ರೂವ್ ಆಗಿದೆ. ನಾವು ಹಬ್ಬದಲ್ಲೆಲ್ಲ ನಾವು ಈ ಥರ ತಿಂಡಿಗಳು ಮಾಡಿ, ಉತ್ಸವ ಮಾಡಿ, ದೇವ್ರನ್ನ ನಾವು ನೈಟ್ ಪಲ್ಲಕ್ಕಿ ಮಾಡಿ ಉತ್ಸವ ಮಾಡ್ತೀವಿ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅನ್ನದಾನ ಸಂಪರ್ಕ ಅನ್ನದಾನ ಸ್ವಲ್ಪ ನಾವು ಎಲ್ಲ ಎತ್ತಿಲ್ಲೇ ಮಾಡಿ ಊಟಕ್ಕೆ ಹಾಕ್ತೇವೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನಮ್ಮ ಜೊತೆ ಈ ಊರಿನ ಮುಖಂಡರಾದ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ನೋಡೋಣ ಈ ದೇವಸ್ಥಾನದ ಬಗ್ಗೆ ಮತ್ತೆ ನಡೆಯುವ ವಿಶೇಷ ಪೂಜೆ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ. ಹೇಳಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ನಾವು 15 ವರ್ಷದಿಂದ ಇದೇ ಥರ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅವ್ರು ಹೇಳಿದ್ದೆ ನಾವು ಇನ್ನೇನು ಹೇಳ್ತೀವಿ. 15 ವರ್ಷದಿಂದ ಅನುದಾನ ಮಾಡ್ತೀವಿ. ಸಾಯಂಕಾಲ ದೇವ್ರ ಮೆರವಣಿಗೆ ಉತ್ಸವ ಮಾಡ್ತೀವಿ ವರಮಹಾಲಕ್ಷ್ಮಿ ಹಬ್ಬದ ದಿನ. ಓಕೆ ಸರ್. ಮಂಗಲನಿ ಸುಮಂಗಲನಿ ಮಂಗಲನಿ ಸುಮಂಗಲನಿ. ಓಕೆ, ಹಾಯ್, ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಮಾಸ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾವಿದ್ದೀವಿ ಕಂಚಕನಹಳ್ಳಿಯಲ್ಲಿ, ನಮ್ಮ ರೆಗ್ಯುಲರ್ ಕಾಲರ್ ಸಂಜನಾ ಅವ್ರ ಮನೆಗೆ ಬಂದಿದ್ದೀವಿ. ಬನ್ನಿ ಅವರು ವರಮಹಾಲಕ್ಷ್ಮಿ ಹೇಗೆ ಕೂರಿಸಿದ್ದಾರೆ ಮತ್ತು ಎಷ್ಟು ವರ್ಷದಿಂದ ಕೂರಿಸಿದ್ದಾರೆ ಮತ್ತು ಅವ್ರ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋಣ. ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಭಕುತರ ಬಾಳಿನ ಜ್ಯೋತಿಯ ಬೆಳಗಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯಾವತಾರಮ್ಮ. ಲಕ್ಷ್ಮೀ ಬಾರಮ್ಮ ಭಾಗ್ಯಾವತಾರಮ್ಮ. ಮನೆಯನ್ನು ಬೆಳಗು ಮನವನು ಬೆಳಗು ಮನುಜನ ಚಿಂತೆಯ ಅಳಿಸಿ ನೀ ಹರಸು. ಲಕ್ಷ್ಮೀ ಬಾರಮ್ಮ ಭಾಗ್ಯಾವತಾರಮ್ಮ. ಲಕ್ಷ್ಮೀ ಬಾರಮ್ಮ ಭಾಗ್ಯಾವತಾರಮ್ಮ. ಸುಂದರ ರೂಪಿಣಿ ಮಂಗಳದಾಯಿನಿ ಓಂಕಾರಿ ನೀನಮ್ಮ ಚಂದಿರವದನೆ. ಓಕೆ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿವತ್ತಿದ್ದೀವಿ ಕಂಚಕನಹಳ್ಳಿಯಲ್ಲಿ. ನಮ್ಮ ರೆಗ್ಯುಲರ್ ಕಾಲರ್ ಸಂಜನಾ ಅವ್ರ ಮನೇಲಿ ಇದ್ದೀವಿ. ಸಂಜನಾ ಅವ್ರ ಬ್ರದರ್ ನಮ್ಮ ಜೊತೆ ಇದ್ದಾರೆ, ಪವನ್ ಅವರು. ಅವ್ರು ಮಾತಾಡ್ಸೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೇಮ್ ಟು ಯು. ಓಕೆ, ಎಷ್ಟು ವರ್ಷದಿಂದ ನೀವು ಲಕ್ಷ್ಮಿ ಕೂರಿಸ್ತಾ ಇದ್ದೀರಾ? ಅವರು ಜಸ್ಟ್ 3 ವರ್ಷ ಆಯ್ತು ಬಂದು, ಅವಾಗ ನಾನು ಕೂರಿಸ್ತಾ ಇದ್ದೀವಿ. ನೀವೇನೇನು ಸಪೋರ್ಟ್ ಮಾಡಿದ್ರಿ ಅವ್ರಿಗೆ? ಆಲ್ಮೋಸ್ಟ್ ಎಲ್ಲ ಸಪೋರ್ಟ್ ಮಾಡ್ತೀನಿ ನಾನೇ. ಎಲ್ಲ ಸಪೋರ್ಟ್ ಎಲ್ಲ ಮಾರ್ಕೆಟ್ ಹೋಗಿ ಎಲ್ಲ ಹೆಲ್ಪ್ ಮಾಡ್ತೀನಿ. ಎಲ್ಲ ತರ ಹೆಲ್ಪ್. ಡೆಕೋರೇಷನ್ ಎಲ್ಲ ನೀವೇ? ಡೆಕೋರೇಷನ್ ಎಲ್ಲ ನಾವೇ ಮಾಡಿದ್ವಿ. ಓಕೆ, ಹಬ್ಬಕ್ಕೆ ಯಾವಾಗಿಂದ ಕೆಲಸ ಶುರು ಮಾಡ್ಕೊಂಡ್ರಿ? ಒಂದು 2 ವೀಕ್ಸ್ ಆಯ್ತು. 2 ವೀಕ್ಸ್ ಇಂದ ಮಾಡಿದ್ರ? ಅಷ್ಟೊಂದು ಕೆಲಸ ಮಾಡಿದ್ರ? ಓಕೆ, ನೀವೇನೇನು ತಿಂಡಿ ಮಾಡಿದ್ರಿ ಅವ್ರಿಗೆ ಹೆಲ್ಪ್ಗೆ? ತಿಂಡಿ ಏನು ಮಾಡಿಲ್ಲ, ಹೋಳಿಗೆ ಏನು ಮಾಡ್ದೋ. ಇನ್ನು ಹಣ್ಣುಗಳೆಲ್ಲ ಅಂಗಡಿಯಿಂದನೇ ತಗೊಂಬಂದಿದ್ದು. ಆಲ್ಮೋಸ್ಟ್ ಅವು ಎಲ್ಲ ಅಂಗಡಿಯಿಂದನೇ ತಗೊಂಬಂದಿದ್ದು. ಯಾಕೆಂದ್ರೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಈ ಸಲ. ಹೋದ ವರ್ಷ ಗ್ರ್ಯಾಂಡಾಗಿ ಮಾಡಿದ್ದು, ಆದರೆ ನೀವು ಬಂದಿಲ್ಲ ಅಷ್ಟೇ. ಈ ವರ್ಷ ಸಿಂಪಲ್ ಆಗಿ ಮಾಡಿರೋದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನಮ್ಮ ರೆಗ್ಯುಲರ್ ಕಲರ್ ಸಂಜನಾ ಅವ್ರ ಮಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ, ಅವ್ರು ಹೇಗೆ ಹಬ್ಬ ಮಾಡಿದ್ರು, ಎಷ್ಟು ಖುಷಿಯಿಂದ ಹಬ್ಬ ಮಾಡಿದ್ರು ಅಂತ. ಪುಟ, ನಿನ್ನ ಹೆಸರು ಹೇಳಪ್ಪ. ವಿಶ್ರುತ. ಓಕೆ, ನೀನೇನೇನು ಹೆಲ್ಪ್ ಮಾಡಿದೆ ಮಮ್ಮಿಗೆ ಹಬ್ಬ ಮಾಡಕ್ಕೆ? ನಾನೇನು ಮಾಡಿಲ್ಲ. ಏನು ಮಾಡಿಲ್ವಾ?
ಖುಷಿ ಆಗ್ತಾ ಇದೆಯಾ ನಿಮ್ಮ ಮನೆ ಲಕ್ಷ್ಮಿ ಕೂರ್ಸಿರೋದಕ್ಕೆ? ಖುಷಿ ಆಗ್ತಿದೆ. ನಿಮ್ ಫ್ರೆಂಡ್ಸ್ ಎಲ್ಲ ಕರ್ಕೊ ಬಂದಿಲ್ವಾ? ಮತ್ತೆ ಹೇಳಿದ್ರು ಬಂದಿಲ್ಲ ಅವರು. ಬಂದಿಲ್ವಾ? ಮತ್ತೆ ನೆನಕ್ ಹೋಗ್ಲಿಲ್ವಾ ಫ್ರೆಂಡ್ಸ್ ಬನ್ನಿ ಅಂತ? ಓಕೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ನಮ್ಮ ವೀಕ್ಷಕರಿಗೆ ಹೇಳಪ್ಪ. ನಮ್ಮ ಮಮ್ಮಿ ಡ್ಯಾಡಿ ನಮ್ಮ ಬ್ರದರ್ಸು ವಿಶ್ವವ್ಯಾಪಿ ವರಮಹಾಲಕ್ಷ್ಮಿ. ಓಕೆ ಫ್ರೆಂಡ್ಸ್, ನಮ್ಮ ರೆಗ್ಯುಲರ್ ಕಲರ್ ಸಂಜನಾ ಅವ್ರ ಬ್ರದರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಿಮ್ಮ ಹೆಸರು? ಯಶವಂತ್. ಓಕೆ, ನೀವು ಏನೇನು ಹೆಲ್ಪ್ ಮಾಡಿದ್ರಿ? ಆಕ್ಚುಲಿ ನಾನೇನು ಹೆಲ್ಪ್ ಮಾಡಲಿಲ್ಲ, ನಮ್ಮ ಮಾವನ ಮಗನು ನಮ್ಮ ಬ್ರದರು ಹೆಲ್ಪ್ ಮಾಡಿದ್ದು. ಮಾರ್ಕೆಟ್ಗೆಲ್ಲ ಹೋಗಿ ಸಾಮಾನೆಲ್ಲ ತಂದು ಮತ್ತೆ ಹೂವು ಎಲ್ಲ ಅವ್ರು ನೈಟ್ 12 ಗಂಟೆವರೆಗೂ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಬಂದರು. ಆ್ಯಕ್ಚುಲಿ ನಮ್ಮ ಅಕ್ಕನೂ ನನ್ನ ಕರೆದಿದ್ರು, 9 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ, ಬಟ್ ಆಗಿಲ್ಲ ಬರೋಕ್ಕೆ. ಏನು ಮಾಡೋಕ್ಕಾಗುತ್ತೆ? ಓಕೆ, ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಾ ಇದೆ, ಬಟ್ ಈಗ ಬಂದಿದ್ದಕ್ಕೆ ನಮ್ಮ ಅಕ್ಕ ಬೈತು, ಏನಪ್ಪ ನೀನೇನೋ ಬಂದು ಡೆಕೋರೇಷನ್ ಮಾಡಿದ್ದು ಅಂತ. ಇರ್ಲಿ ಪರವಾಗಿಲ್ಲ ಬಿಡಾಕ, ಎಲ್ಲ ಇನ್ನೊಂದು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದೆ. ಲಾಸ್ಟ್ ಟೈಮ್ ನಾನು ನಮ್ಮ ಬ್ರದರ್ ಬಂದಿರಲಿಲ್ಲ, ಲಾಸ್ಟ್ ಟೈಮು ನಾನು ನಮ್ಮ ಮಾವನ ಮಗನೇ ಮಾಡಿದ್ದು. ಓಕೆ, ಬನ್ನಿ ವೀಕ್ಷಕರೇ, ನಮ್ಮ ರೆಗ್ಯುಲರ್ ಕಲರ್ ಸಂಜನಾ ಅವರಿಗೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಸೇಮ್ ಟು ಯು. ಓಕೆ, ಹೇಳಿ, ಎಷ್ಟು ವರ್ಷದಿಂದ ನೀವು ವರಮಹಾಲಕ್ಷ್ಮಿ? ನಾನು 5 ವರ್ಷದಿಂದ ಕೊಂಡಿಸ್ತಾ ಇದ್ದೀನಿ. ಬೆಂಗಳೂರಲ್ಲಿ 2 ವರ್ಷ ಆಯಿತು, ಇಲ್ಲಿ 3ನೇ ವರ್ಷ ಇದು ಮಾಡ್ತಾ ಇರೋದು. ಹೌದಾ? ಯಾವತ್ತಿಂದ ಕೆಲಸ ಶುರು ಮಾಡಿದ್ರಿ? ಒಂದು 2 ವೀಕ್ಸ್ ಆಯಿತು. ಅಂದರೆ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಇತ್ತಲ್ವ, ಎಲ್ಲ ಮಾಡಿ ಇದು ಪ್ರಿಪರೇಷನ್ 1 ವೀಕಿಂದ. ಓಕೆ, ಎಷ್ಟು ದಿನದವರೆಗೂ ಇಡ್ತೀರಾ ನೀವು ಲಕ್ಷ್ಮಿನ? 3 ಡೇಸಸ್. ಓಕೆ, ಏನೇನು ಸ್ಪೆಷಲ್ ಮಾಡಿದ್ದೀರಾ ಹಬ್ಬಕ್ಕೆ? ಹಬ್ಬಕ್ಕೆ ಮಾಮೂಲಿ ಒಬ್ಬಿಟ್ಟು, ಇವಾಗ ಸ್ಪೆಷಲ್ ಅಂದರೆ ಸಾಯಂಕಾಲ ಕೇಸರಿ ಬಾತ್ ಮಾಡಿ ಎಲ್ರಿಗೂ ಪ್ರಸಾದ ಅಂತ ಅನಿಸ್ತೀವಿ. ಖುಷಿ ಆಗ್ತಾ ಇದೆಯಾ? ತುಂಬ ಖುಷಿ ಆಗ್ತಾ ಇದೆ. ಮಾಸ್ ಟಿವಿ ಚಾನಲ್ ಅವರು ನಮ್ಮ ಮನೆಗೆ ಬಂದಿರ್ಬೇಕಾದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ಈ ಖುಷಿಲಿ ಏನು ಹೇಳಕ್ಕೆ ಇಷ್ಟಪಡಿದೆ ನಮ್ಮ ವೀಕ್ಷಕರಿಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಫಸ್ಟು ಮಾಸ್ ಟಿವಿ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು. ಸಾಕಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ. ಮನೆಯನ್ನು ಬೆಳಗು ಮನವನ್ನು ಬೆಳಗು, ಮನೆಯನ್ನು ಬೆಳಗು ಮನವನ್ನು ಬೆಳಗು. ಮನುಜನ ಚಿಂತೆಯ ಅಳಿಸಿ ನಿಹರಸು, ಮನುಜನ ಚಿಂತೆಯ ಅಳಿಸಿ ನಿಹರಸು. ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ. ಓಕೆ, ಬನ್ನಿ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕಂಚಕಾನಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ ನಾವು. ಈಗ ಇನ್ನೊಬ್ರು ಮನೇಲಿ ಇದ್ದೀವಿ, ಅವ್ರು ಹೇಗೆ ವರಮಹಾಲಕ್ಷ್ಮಿ ಕೂರಿಸಿದ್ದಾರೆ ಮತ್ತೆ ಎಷ್ಟು ಖುಷಿಯಾಗಿದೆ ಅವ್ರಿಗೆ ಅಂತ ಕೇಳೋಣ ಬನ್ನಿ. ಅಮ್ಮ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಮ ಹೆಸರು? ನಮ್ಮ ಹೆಸರು ಲತಾ ಅಂತೇಳಿ. ಲತಾ ಅವ್ರು ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀರಾ? ನಾವು 10 ವರ್ಷದಿಂದ ಕೂರಿಸ್ತಾ ಇದ್ದೀವಿ ವರಮಹಾಲಕ್ಷ್ಮಿನ. ಖುಷಿ ಆಗ್ತಾ ಇದೆ? ಖುಷಿ ಆಗ್ತಾ ಇದೆ, ತುಂಬಾನೇ ಖುಷಿ ಆಗ್ತೈತೆ. ಈಗ ಹಬ್ಬಕ್ಕೆ ಅಂತ ಪೇಟೆಯಲ್ಲಿ ಎಲ್ಲ ಹಣ್ಣಿನ ರೇಟ್, ಹೂ ರೇಟ್ ತುಂಬಾ ಜಾಸ್ತಿ ಆಗೋಗಿತ್ತಲ್ವಾ? ಎಷ್ಟೇ ರೇಟ್ ಆಗಲಿ ತಂದು ಪೂಜೆ ಮಾಡ್ಬೇಕಲ್ವಾ? ಪೂಜೆ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕಲ್ವಾ? ಓಕೆ, ಏನೇನು ಸ್ವೀಟ್ಸ್ ಮಾಡಿದ್ವಿ, ಏನೇನು ಸ್ಪೆಷಲ್ ಮಾಡಿದ್ದೀರಾ ಹಬ್ಬಕ್ಕೆ? ಹೋಳಿಗೆ ಮಾಡಿದ್ದೀವಿ, ಮತ್ತೆ ರಸಾಯನ ಮಾಡಿದ್ದೀವಿ, ಆ ಥರ ಕಾಳುಗಳದ್ದು ಎಲ್ಲ ಅದಕ್ಕೆ ನೈವೇದ್ಯ ಇಡೋದಕ್ಕೆ ಮಾಡಿದ್ದೀವಿ. ಓಕೆ, ಖುಷಿ ಆಗ್ತಾ ಇದೆ? ತುಂಬಾನೇ ಖುಷಿ ಆಗ್ತಾ ಇದೆ. ಓಕೆ, ಇದೇ ಖುಷಿಲಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ನಿಮ್ಮ ಟಿವಿಯ ಸಮಯ ಟಿವಿ ಮಾರ್ಚ್ ಟಿವಿನ ಗೊತ್ತಿಲ್ಲ, ಮಾರ್ಚ್ ಟಿವಿ ವೀಕ್ಷಕರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಿಳಿಸಿದ್ವಿ. ಓಕೆ, ಥ್ಯಾಂಕ್ ಯು ಅಮ್ಮ. ನಮಸ್ತೆಸ್ತು ಮಹಾಮಾಯೇ
सुरपूजिते शङ्खचक्रगदाहस्ते महालक्ष्मी नमोऽस्तु ते। ವರಲಕ್ಷ್ಮಿ ವ್ರತವಿಂದು ಬಂತಮ್ಮ ಬಾರಮ್ಮ ತಾಯೇ ಬಾರಮ್ಮ ಪೂಜೆಯ ಸ್ವೀಕರಿಸು ಬಾರಮ್ಮ ಒಲವಿಂದ ವರಗಳ ಕಾರಮ್ಮ ಬಂತಮ್ಮ ಇಂದು ಬಂತಮ್ಮ ವರಲಕ್ಷ್ಮಿ ವ್ರತವಿಂದು ಬಂತಮ್ಮ ಕಡಲಿಂದ ಬಂದವಳೇ ಶೇಷಶಯನನ ಕೈಯ ಹಿಡಿದವಳೇ ಕಮಲ ಪುಷ್ಪದೆ ನಿಂತಿರುವವಳೇ ಭಾಗ್ಯದ ಬಾಗಿಲ ತೆರೆವವಳೇ ಬಾರಮ್ಮ ತಾಯೇ ಬಾರಮ್ಮ ವರಲಕ್ಷ್ಮಿ. ಓಕೆ ಬನ್ನಿ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವಿದ್ದೀವಿ ಮನಗರಹಳ್ಳಿ ಗ್ರಾಮದಲ್ಲಿ. ಇಲ್ಲಿ ಒಂದು ಮನೇಲಿದ್ದೀವಿ. ಅವರು ಲಕ್ಷ್ಮಿ ಕೂರಿಸಿದ್ದಾರೆ. ಎಷ್ಟು ಖುಷಿಯಿಂದ ಕೂರಿಸಿದ್ದಾರೆ ಮತ್ತೆ ಎಷ್ಟು ವರ್ಷದಿಂದ ಕೂರಿಸಿದ್ದಾರೆ ಕೇಳೋಣ. ಅಮ್ಮ ನಮಸ್ತೆ. ನಿಮ್ಮ ಹೆಸರು ಅಮ್ಮ? ಅಮ್ಮ ನೀವು ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀರಾ? 30 ವರ್ಷದಿಂದನೂ ನೀವೇ ಕೂರಿಸ್ತಾ ಇದ್ದೀರಾ? ಓಕೆ, ಏನೇನ್ ಮಾಡಿದ್ದೀರಾ ಹಬ್ಬಕ್ಕೆ? ಒಬ್ಬಟ್ಟು ಮಾಡಿದ್ದೀವಿ, ಮತ್ತೆ ಹಣ್ಣುಗಳು. ಹಣ್ಣುಗಳ ರೇಟ್ ಎಲ್ಲ ಜಾಸ್ತಿ ಆಗಿರ್ತಾರೆ. ಹಣ್ಣುಗಳ ರೇಟ್ ಜಾಸ್ತಿ ಆದ್ರೆ ಮತ್ತೆ ದೇವ್ರು ಮಾಡಕ್ ಬಿಡಕ್ಕಾಗತ್ತ. ಓಕೆ, ಎಷ್ಟು ದಿನದಿಂದ ಶುರು ಮಾಡ್ಕೊಂಡ್ರೆ ಹಬ್ಬದ ಕೆಲಸಗಳನ್ನ? ಹಬ್ಬದ ಕೆಲಸದಿಂದ 4 ದಿನದಿಂದ ಶುರು. 4 ದಿನದಿಂದೆಲ್ಲ ಶುರು ಮಾಡ್ಕೊಂಡು ವ್ಯವಸಾಯ ಈ ಕಡೆ ಇದ್ರು, ವ್ಯವಸಾಯ ಎಲ್ಲ ಆಯ್ತು. ಈ ಕಡೆ 4 ದಿನದಿಂದ ಎಲ್ಲ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡಿ 4 ದಿನದಿಂದ ಕೆಲಸ ಮಾಡೋದು. ಯಾರ್ಯಾರು ಹೆಲ್ಪ್ ಮಾಡಿದ್ರು ಅಮ್ಮ? ಯಾರು ನಮ್ಮ ಹೆಣ್ಮಕ್ಳುಗಳೆಲ್ಲ ಹೆಲ್ಪ್ ಮಾಡಿದ್ರು. ಖುಷಿಯಿಂದ ಹಬ್ಬ ಮಾಡ್ತಾ ಇದ್ದೀರಾ? ಓಕೆ ಅಮ್ಮ, ಇದೇ ಖುಷಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಹಬ್ಬದ ಸಂತೋಷದಲ್ಲಿ ನಾವು ಹಬ್ಬ ಮಾಡಿದ್ದೀವಿ ಅಂತ ಸಂತೋಷ ಪಡ್ತೀವಿ. ಓಕೆ, ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್. ವರಲಕ್ಷ್ಮಿ ತಾಯೇ ಬಾರಮ್ಮ ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಮತ್ತೊಬ್ರು ಮನೆಯಲ್ಲಿ ಇದ್ದೀವಿ. ಅವ್ರು ಬನ್ನಿ, ಅವರು ಹಬ್ಬದ ಪ್ರಯುಕ್ತ ಏನ್ ಹೇಳ್ತಾರೆ ಅಂತ ಕೇಳೋಣ. ಅಮ್ಮ ನಿಮ್ಮ ಹೆಸರು? ಭಾಗ್ಯಮ್ಮ. ಅಮ್ಮ ಅವರೇ, ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀವಿ? ನಾವೊಂದು 10 ವರ್ಷದಿಂದ 10 ವರ್ಷದಿಂದ ಕೂರಿಸ್ತಾ ಇದ್ದೀವಿ. ನಾವು ಫಸ್ಟ್ ಎಲ್ಲ ನಾವೇ ಮಾಡ್ತಾ ಇದ್ದವು. ವಿಗ್ರಹ ಇದೆಲ್ಲನು ಅರ್ಶನದಲ್ಲಿ ತಿದ್ದವಿ. ಇವಾಗ ಮುಖೋಡ ತಗೊಂಡು 5-6 ವರ್ಷದಿಂದ ಮುಖೋಡ ತೆಗೆದು ಮಾಡ್ತಾ ಇದ್ವಿ. ಓಕೆ, ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಕೊಲ್ಲಾಪುರದಲ್ಲಿ ನೆಲೆಸಿರುವವಳೆ ಕೋಲಾಸುರ ಸಂಹಾರಿಣಿಯೇ ಕಮಲನಾಭನ ಪ್ರಿಯಳೇ ಕಮಲೆ ಕರುಣಾಮಯ ವರದಾಯಿನಿಯೇ ಬಾರಮ್ಮ ತಾಯೇ ಬಾರಮ್ಮ ವರಲಕ್ಷ್ಮಿ ತಾಯೇ ಬಾರಮ್ಮ. ಎರಡನೇ ಶುಕ್ರವಾರ. ಬನ್ನಿ ಫ್ರೆಂಡ್ಸ್, ಹಬ್ಬದ ಪ್ರಯುಕ್ತ ಈಗ ನಾವು ಮತ್ತೊಬ್ರು ಮನೇಲಿ ಇದ್ದೀವಿ. ಅವರೇ ವರಮಹಾಲಕ್ಷ್ಮಿ ಕೂರಿಸಿದ್ದಾರೆ ಅಂತ ಕೇಳಿ. ಅಮ್ಮ ನಿಮ್ಮ ಹೆಸರು? ಭಾರತಿ. ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀರಾ? 2ನೇ ವರ್ಷ. 2ನೇ ವರ್ಷದಿಂದ ಕೂರಿಸ್ತಾ ಇದ್ದೀರಾ. ಏನ್ ತಿಂಡಿ ಮಾಡಿದ್ದೀರಿ? ಚಕ್ಲಿ, ನಿಪ್ಪಟ್ಟು, ಕಜ್ಜಿಕಾಯಿ, ರವೆ ಉಂಡೆ, ಒಬ್ಬಟ್ಟು. ಓಕೆ, ಈಗ ಹಬ್ಬದ ಹಬ್ಬಕ್ಕೆ ಹಣ್ಣಿನ ರೇಟ್ ಎಲ್ಲ ಜಾಸ್ತಿ ಆಗಿತ್ತಲ್ಲ, ಏನ್ ಮಾಡಿದ್ರಿ? ಏನು ಪರವಾಗಿಲ್ಲ, ಹಬ್ಬ ಮಾಡಲೇಬೇಕು ಅಂದ್ರೆ ಎಷ್ಟೇ ರೇಟಲ್ಲಿ ತಗೊಳ್ಬೇಕಲ್ಲ. ಓಕೆ, ಖುಷಿ ಆಯ್ತಾ? ಓಕೆ, ಥ್ಯಾಂಕ್ ಯು. ಶ್ರಾವಣ
ಪಕ್ಷದೆ ಎರಡನೇ ಶುಕ್ರವಾರ ಶ್ರದ್ಧೆಯಿಂದ ಪೂಜಿಸಿ ನಿನ್ನ ಸೌಭಾಗ್ಯ ನೀಡುವೆ ಕೈಯಾರ. ಬಾರಮ್ಮ ತಾಯೇ ಬಾರಮ್ಮ ವರಲಕ್ಷ್ಮಿ ತಾಯೇ ಬಾರಮ್ಮ, ಬಾರಮ್ಮ ತಾಯೇ ಬಾರಮ್ಮ ವರಲಕ್ಷ್ಮಿ ತಾಯೇ ಬಾರಮ್ಮ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈಗ ನಮ್ಮ ಮತ್ತೊಬ್ರು ಮನೇಲಿ ಇದ್ದೀವಿ. ಅವರೇ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಮ್ಮ ನಿಮ್ಮ ಹೆಸರು? ಅಮ್ಮ ಎಷ್ಟು ವರ್ಷದಿಂದ ಲಕ್ಷ್ಮಿ ತೋರಿಸ್ತಾ ಇದ್ದೀರಾ? ಹೌದಾ, ಹಬ್ಬದ ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿದ್ದೀರಾ? ಒಬ್ಬಟ್ಟು, ಕರ್ಜಿಕಾಯಿ, ಅದು ರವೆ ಉಂಡೆ, ಚಕ್ಲಿ, ಸುಮಾರು ಮಾಡಿದ್ದಾರೆ. ಲಕ್ಷ್ಮಿನ 3 ದಿವಸ 3 ದಿನ ತೋರಿಸ್ತೀರಾ? ಓಕೆ, ಥ್ಯಾಂಕ್ ಯು. ಅಮ್ಮ ನಿಮ್ಮ ಹೆಸರು? ಕಮಲಮ್ಮ. ಅಮ್ಮ ನೀವು ಹಬ್ಬಕ್ಕೆ ಹೆಲ್ಪ್ ಮಾಡಿದ್ರೆ ಕೆಲಸ? ಮಾಡ್ತಾ ಇದೀವಿ, ಹೋಳಿಗೆ ಎಲ್ಲ ಸುಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಈಗ ಹಬ್ಬಕ್ಕೆ ಅಂತ ಪೇಟೆಯಲ್ಲಿ ಎಲ್ಲಾ ಸಾಮಾನು ರೇಟ್ ಜಾಸ್ತಿ, ಎಲ್ಲ ಜಾಸ್ತಿ. ಏನ್ ಮಾಡ್ತಿರ್ಲೇಬೇಕು, ಮಾಡ್ಲೇಬೇಕು. ಖುಷಿ ಆಯ್ತಾ? ಓಕೆ, ಥ್ಯಾಂಕ್ಸ್. ಅಮ್ಮ ನಿಮ್ಮ ಹೆಸರು? ಸುನಂದಮ್ಮ. ಅಮ್ಮ ನೀವು ಎಷ್ಟು ವರ್ಷದಿಂದ ಕೂರಿಸ್ತೀರಾ? ನಾವೊಂದು 25 ವರ್ಷದಿಂದ. 25 ವರ್ಷದಿಂದ ಕೂರಿಸ್ತಾ ಇದ್ದೀವಿ. ಏನೇನು ತಿಂಡಿ ಮಾಡಿದ್ದೀರಿ? ಎಲ್ಲ ಮಾಡಿದೀವಿ ನೋಡ್ರಿ. ಏನೇನು ಮಾಡಿದ್ದೀರಿ? ಒಬ್ಬಟ್ಟು ಇದು ಎಲ್ಲ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು. ಅಷ್ಟಲಕ್ಷ್ಮಿ ರೂಪದಿ ಸಿರಿದೇವಿ ಬಾರಮ್ಮ, ಶ್ರೀಹರಿ ಜೊತೆಗೂಡಿ ಭಾಗ್ಯವತಾರಮ್ಮ. ಅಷ್ಟಲಕ್ಷ್ಮಿ ರೂಪದಿ ಸಿರಿದೇವಿ ಬಾರಮ್ಮ, ಶ್ರೀಹರಿ ಜೊತೆಗೂಡಿ ಭಾಗ್ಯವತಾರಮ್ಮ. ಅಷ್ಟಲಕ್ಷ್ಮಿ ರೂಪದಿ ಸಿರಿದೇವಿ ಬಾರಮ್ಮ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈಗ ನಾವು ಮತ್ತೊಬ್ರು ಮನೇಲಿ ಇದ್ದೀವಿ. ಅವ್ರು ಹೇಗೆ ಹಬ್ಬ ಮಾಡಿದ್ರೆ ಕೇಳೋಣ ಬನ್ನಿ. ಅಮ್ಮ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್. ನಿಮಗೂ ಸೇಮ್ ಟು ಯು. ಹೆಸರು? ಶಿಲ್ಪಾ ಅಂತ. ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀವಿ? ನಾವು 10 ವರ್ಷದಿಂದ ಕುಡಿಸ್ತೀವಿ. ಓಕೆ, ಏನೇನು ತಿಂಡಿ ಮಾಡಿದ್ದೀರಾ ಹಬ್ಬಕ್ಕೆ? ನಾವು ಚಕ್ಲಿ, ರವೆ ಉಂಡೆ, ಒಬ್ಬಟ್ಟು ಎಲ್ಲ ಮಾಡಿ. ಖುಷಿ ಆಗ್ತಿದ್ಯಾ? ಓಕೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಎಲ್ಲಾರ್ಗು ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್. ಅಮ್ಮ ನಿಮ್ಮ ಹೆಸರು? ನಂಜಮ್ಮ. ಹಬ್ಬಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದ್ರ ಕೆಲಸ? ನಾವೇ ಮಾಡ್ಬೇಕಿಂದ ಯಾರು ಮಾಡ್ತಾರ? ಹೌದಾ, ಎಷ್ಟು ದಿನದಿಂದ ಶುರು ಮಾಡಿದ್ರಿ ಹಬ್ಬಕ್ಕೆ? ನಾವು 8 ದಿವಸದಿಂದ ಎಲ್ಲ ಕೆಲಸ ಶುರು. ಮಾರ್ಕೆಟ್ಗೆಲ್ಲ ನೀವೇ ಹೋಗ್ತೀವಿ? ನಾವು ಹೋಗಲ್ಲ, ಮಗ ಹೋಗಿ ತಗೊಂಡು ಮಗ ಹೋಗಿ ಎಲ್ಲ ಸಾಮಾನುಗಳನ್ನ ತಂದ್ಕೊಡ್ತಾರೆ ಎಲ್ಲ. ನಾವು 18 ವರ್ಷದಿಂದ ಮಾಡ್ತಾ ಇದೀವಿ. ಓಕೆ, ಥ್ಯಾಂಕ್ ಯು. ಇನ್ನೊಂದ್ಸರಿ ಭವಶರಧಿಯ
ಓಕೆ ಬನ್ನಿ ಫ್ರೆಂಡ್ಸ್, ಹಬ್ಬದ ಪ್ರಯುಕ್ತ ಈಗ ನಾವು ಮತ್ತೊಬ್ರು ಮನೆಗೆ ಬಂದಿದ್ದೀವಿ. ಅವ್ರು ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರು ಕೇಳೋಣ. ಅಮ್ಮ, ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀರಾ? 5 ವರ್ಷ. 5 ವರ್ಷದಿಂದ ಏನೇನು ತಿಂಡಿ ಮಾಡಿದ್ರ? ತಿಂಡಿ ಏನಿಲ್ಲ, ಫ್ರೂಟ್ಸು ಅಷ್ಟೇ, ಮತ್ತೆ ಹೋಳಿಗೆ. ಹೌದಾ? ಯಾವತ್ತಿಂದ ಶುರು ಮಾಡಿದ್ರಿ ಹಬ್ಬದ ಕೆಲಸಗಳನ್ನ? ಒಂದು ವಾರದಿಂದ ಮಾಡಿದ್ರ? ಖುಷಿ ಆಗ್ತಾ ಇದೆಯಾ? ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ಮಾಸ್ ಟಿವಿ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ಓಕೆ, ಥ್ಯಾಂಕ್ ಯು ಅಮ್ಮ. ಅಮ್ಮ, ನಿಮ್ಮ ಹೆಸರು? ಓಕೆ, ಎಷ್ಟು ವರ್ಷದಿಂದ ನೀವು ಕೂರಿಸ್ತಾ ಇದ್ದೀರಾ? 5 ವರ್ಷದಿಂದ. 5 ವರ್ಷದಿಂದ ಕೂರಿಸ್ತಾ ಇದ್ದೀರಾ? ಹಬ್ಬಕ್ಕೆಲ್ಲ ಹೆಲ್ಪ್ ಮಾಡಿದ್ರ? ಕೆಲಸ ಮಾಡಕ್ಕೆಲ್ಲ, ಎಲ್ಲ ಹೆಲ್ಪ್ ಮಾಡೋದು. ಪೇಟೆಗೆಲ್ಲ ಹೋಗಿ ಯಾರ್ಯಾರು ಸಾಮಾನು? ಇವರೇ ಹೋಗಿದ್ರು. ನೀವು ಹೋಗಿ ತಂದ್ಕೊಡ್ತೀರಾ? ಈಗ ಹಬ್ಬದ್ದು ಸಾಮಾನು ಪೇಟೆಯಲ್ಲಿ ರೈಟ್ ಜಾಸ್ತಿ ಆಗಿದೆ. ರೈಟ್ ಹೂವು ಪವು ಎಲ್ಲ ಜಾಸ್ತಿ. ಒಂದು 650 ರೂಪಾಯಿ, ಕನಕಾಂಬ್ರ 600, ಅಲ್ಲ ಮಲ್ಲಿಗೆ 600 ರೂಪಾಯಿ, ಹಣ್ಣು 120 ಎಲ್ಲ ಮಾಮೂಲಿ. ಓಕೆ, ಖುಷಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಶ್ರೀಹರಿ ಜೊತೆಗೂಡಿ ಭಾಗ್ಯವತಾರಮ್ಮ ಅಷ್ಟಲಕ್ಷ್ಮಿ ರೂಪದಿ ಸಿರಿದೇವಿ ಬಾರಮ್ಮ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈಗ ನಾವು ಕರಿಕಾಲ್ ದೊಡ್ಡಿಲಿದ್ದೀವಿ. ಈಗ ನಮ್ಮ ಒಬ್ರು ಮನೇಲಿದ್ದೀವಿ, ಅವ್ರು ಲಕ್ಷ್ಮಿ ಕೂರಿಸಿದ್ದಾರೆ. ಅವ್ರ ಹಬ್ಬದ ಪ್ರಯುಕ್ತ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಮ್ಮ, ನಿಮ್ಮ ಹೆಸರು? ಜಯಲಕ್ಷ್ಮಿ ಅಂತ. ಅಮ್ಮ, ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀವಿ? ನಾವು 15 ವರ್ಷದಿಂದ ಕೂರಿಸ್ತಾ ಇದ್ದೀವಿ. 15 ವರ್ಷದಿಂದ ಕೂರಿಸ್ತಾ ಇದ್ದೀವಿ. ಹಬ್ಬಕ್ಕೆ ಏನೇನು ಮಾಡಿದ್ರಿ? ಒಬ್ಬಟ್ಟು, ಹಣ್ಣು ಎಲ್ಲ ಇಕ್ಕಿ ಪೂಜೆ ಮಾಡ್ತೀವಿ. ಎಷ್ಟು ದಿನ ಇಡ್ತೀರಾ ಅಮ್ಮ? 3 ದಿವಸ ಇಡ್ತೀವಿ. 3 ದಿನ ಇಡ್ತೀರಾ? ಖುಷಿ ಆಗ್ತಾ ಇದೆಯಾ ಅಮ್ಮ? ಖುಷಿ ಆಗ್ತಾ ಇದೆ. ಕೇಳಿ ಅಮ್ಮ, ಏನು ಹೇಳಕ್ ಇಷ್ಟಪಡ್ತೀರಾ ಈ ಖುಷಿಲಿ? ಖುಷಿಲಿ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬಕ್ಕೆ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು ಅಮ್ಮ. ಹರಸಿದಾಕ್ಷಣ ಆಳು ಅರಸಾಗುವ, ನೀ ಮುನಿದಾಕ್ಷಣ ಬೆಲೆಯಿಲ್ಲದಾಗುವ. ನೀ ಹರಸಿದಾಕ್ಷಣ ಆಳು ಅರಸಾಗುವ, ನೀ ಮುನಿದಾಕ್ಷಣ ನೆಲೆಯಿಲ್ಲದಾಗುವ. ನಿನ್ನಯ ವರದಿ ಬಾಳಿನ ಪಯಣ, ನಿನ್ನಯ ಶಾಪದಿ ಜೀವನ್ ಮರಣ. ನಿನ್ನಯ ವರದಿ ಬಾಳಿನ ಪಯಣ, ನಿನ್ನಯ ಶಾಪದಿ ಜೀವನ್ ಮರಣ. ಅರಿವನು ನೀಡು ಆದಿಲಕ್ಷ್ಮಿ, ಅನ್ನವ ನೀಡು ಧಾನ್ಯಲಕ್ಷ್ಮಿ. ಕಳವಳ ಹರಿಸು ಧೈರ್ಯ ಲಕ್ಷ್ಮಿ, ಭಕ್ತಿಯ ಬೆಳೆಸು ಗಜಲಕ್ಷ್ಮಿ. ಮಾತೆಯಾಗಿಸು ಸಂತಾನ ಲಕ್ಷ್ಮಿ, ಮಾನ್ಯತೆ ಬೆಳೆಸು ಧನಲಕ್ಷ್ಮಿ. ಜ್ಞಾನವ ಬೆಳಗಿಸು ವಿದ್ಯಾಲಕ್ಷ್ಮಿ, ಜಯವನು ಕರುಣಿಸು ಜಯಲಕ್ಷ್ಮಿ. ಜಯವನು ಕರುಣಿಸು ಜಯಲಕ್ಷ್ಮಿ, ಜಯವನು ಕರುಣಿಸು ಜಯಲಕ್ಷ್ಮಿ. ध्यानं देवाक्षुदाद्यनमः ध्यायामि ध्यानं तर्पयामि. ॐ देवत्वमेव जगतां दैदार्दस्ते देवन्तमहं निवाद्यं स्तव्यं स्तवं प्रियमदोषणाकृतस्याहं श्लोतं भवन्तमोदन्तेषः देवस्तवनिदां लोकैकदीपाङ्कुरम् श्रीवाहयामि. ॐ बोधय महालक्ष्मीमावाहयामि. ॐ वत्सराः महालक्ष्मीमावाहयामि. विष्णुपत्नी धीमहि तन्नोर्महालक्ष्मी प्रचोदयात्. महानैवेद्यां देहीं धूममाग्रापयामि. अश्वपूर्वां परमध्यामोदिनीं श्रियं देवीं नमस्ते. श्रीस्मादे विश्वदां कां चौर्यदामरण्यप्राचारमूर्तिं प्रतां पुष्पं देवीं पद्मेश्वरां. ಓಕೆ ಬನ್ನಿ ಫ್ರೆಂಡ್ಸ್, ಈಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಹೊಸೂರು ಗ್ರಾಮದ ಅರ್ಚಕರ ಮನೆಯಲ್ಲಿದ್ದೀವಿ. ಅವರು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಮ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ. ಎಷ್ಟು ವರ್ಷ? ನಾವು ಒಂದು 20 ವರ್ಷದಿಂದ ಈ ಹಬ್ಬ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಾಮಾನ್ಯವಾಗಿ ಯಾರೇ ಆಗಲಿ ಮಹಾಲಕ್ಷ್ಮಿ ಅಂದರೆ ಅಷ್ಟಲಕ್ಷ್ಮಿ ಸ್ವರೂಪವಾಗಿ ಮಹಾಲಕ್ಷ್ಮಿನ ಪೂಜೆ ಮಾಡೋದ್ರಿಂದ
ಯಾವುದೇ ಕಾರಣಕ್ಕೂ ಅಷ್ಟಲಕ್ಷ್ಮಿಯರು ಕೂಡ ಮನೆಗೆ ನೆನೆಸಿರ್ತಾರೆ ಅಂತ ಇರುತ್ತೆ. ಪ್ರತಿ ವರ್ಷನೂ ಕೂಡ ಶ್ರದ್ಧೆಯಿಂದ ಈ ಹಬ್ಬನ ಮಾಡ್ತಾನೆ ಇದೀವಿ. ಯಾರೇ ಮಾಡಿದ್ರು ಕೂಡ ಅವ್ರ ಮನೆ ತುಂಬಾ ಒಳ್ಳೆ ಇರುತ್ತೆ. ಅಷ್ಟಲಕ್ಷ್ಮಿಯರು ಕೂಡ ಅವ್ರ ಮನೆ ಸದಾಕಾಲ ನೆನೆಸಿರ್ತಾರೆ. ಪ್ರತಿಯೊಬ್ರು ಕೂಡ ಈ ಹಬ್ಬನ ಆಚರಿಸಿ ಆದಷ್ಟು ಎಲ್ಲರ ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ನೆನೆಸಿರ್ಲಿ ಅಂತ ನಾವು ಹೇಳ್ಕೊಳ್ತೀವಿ. ವೀಕ್ಷಕರಿಗೆಲ್ಲ ಒಂದೇ ಹೇಳೋದು, ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಅದು ಹೆಣ್ಮಕ್ಳಿಗೂ ಕೂಡ ತುಂಬಾ ಒಳ್ಳೆ ಹಬ್ಬನೇ ಅದು. ಪ್ರತಿಯೊಬ್ರು ಕೂಡ ಹಬ್ಬ ಮಾಡಿ ಎಲ್ಲರ ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ನೆನೆಸಿರ್ಲಿ, ಎಲ್ಲರೂ ಕೂಡ ಚೆನ್ನಾಗಿರ್ಲಿ ಅಂತ ಹೇಳ್ಕೊಳ್ತೀನಿ. ಓಕೆ, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ಓಕೆ, ಥ್ಯಾಂಕ್ಸ್. ಸಕಲ ಸಂಪದ ನೀಡು ಶ್ರೀ ಮಹಾಲಕ್ಷ್ಮಿ. ಓಕೆ ಫ್ರೆಂಡ್ಸ್, ಇವಾಗ ನಾವಿದೀವಿ ಚೌಕಳ್ಳಿ ಗ್ರಾಮದಲ್ಲಿ. ಇಲ್ಲೊಬ್ರು ಮನೆಗೆ ಬಂದಿದ್ದೀವಿ, ಅವ್ರು ಲಕ್ಷ್ಮಿ ಕೂರಿಸಿದ್ದಾರೆ. ಅವ್ರು ವರಮಹಾಲಕ್ಷ್ಮಿ ಹಬ್ಬದಾಗ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಅಮ್ಮ, ನಿಮ್ಮ ಹೆಸರು? ಅರ್ಚನಾ. ಅರ್ಚನೆ, ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀರಾ? 4 ವರ್ಷದಿಂದ. 4 ವರ್ಷದಿಂದ ಕೂರಿಸ್ತಾ ಇದ್ದೀರಾ. ಏನೇನು ಸ್ವೀಟ್ಸ್ ಮಾಡಿದ್ರಿ? ಸ್ವೀಟ್ಸು ರವೆ ಉಂಡೆ ಮಾಡ್ತೀನಿ, ಕರ್ಜಿಕಾಯಿ ಮಾಡ್ತೀನಿ, ಒಬ್ಬಟ್ಟು ಮಾಡ್ತೀನಿ. ಓಕೆ, ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಅಮ್ಮ. ಸರಸಿ ಜನಪಿತ ಹರಿಯ ಮನದರಸಿ ಮಹತಾಯೇ ಸಕಲ ಸಂಪದ ನೀಡು ಶ್ರೀ ಮಹಾಲಕ್ಷ್ಮಿ. ಓಕೆ, ಬನ್ನಿ ಫ್ರೆಂಡ್ಸ್, ಈಗ ನಾವು ಮತ್ತೊಬ್ರು ಮನೆಯಲ್ಲಿ ಇದ್ದೀವಿ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ನನ್ನ ಹೆಸರು ಸೌಜನ್ಯ ಅಂತ. ಓಕೆ, ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀವಿ? ನನ್ಗೆ ಬುದ್ಧಿ ಬಂದಾಗ್ಲಿಂದಾನು, ನನ್ನ ಚಿಕ್ಕ ವಯಸ್ಸಿಂದಾನು ಕೂಡ ನಾವು ಇಲ್ಲಿ ದೇವ್ರನ್ನ ಕೂರಿಸ್ತೀವಿ. ಹೌದು ಹೌದು. ಎಷ್ಟು ದಿನದಿಂದ ಶುರು ಮಾಡಿದ್ರಿ ಹಬ್ಬದ ಕೆಲಸಗಳನ್ನ? ಒಂದ್ ವಾರ ಆಗಿದೆ. ಒಂದ್ ವಾರದಿಂದ. ಏನೇನು ಹೆಲ್ಪ್ ಮಾಡಿದ್ರಿ ನಿಮ್ಮ ಅಮ್ಮಂಗೆ? ಅಮ್ಮನ್ಗೆ ಸೀರೆ ಕಟ್ಟೋದು, ಆಮೇಲೆ ಮತ್ತೆ ಸ್ವಲ್ಪ ಹೂವ ಎಲ್ಲ ಡೆಕೋರೇಷನ್ ಮಾಡ್ಕೊಡೋದು, ಬಾಳೆದಿನ ಕಟ್ಟೋದು, ಫ್ಲವರ್ಸ್ ಡೆಕೋರೇಷನ್ಸ್ ಆ ತರದ್ದೆಲ್ಲ. ಓಕೆ, ಖುಷಿ ಆಯ್ತಾ? ಹೌದು, ತುಂಬಾ ಖುಷಿಯಾಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು. ಓಕೆ, ಬನ್ನಿ ಫ್ರೆಂಡ್ಸ್, ಈಗ ನಾವು ಮತ್ತೊಬ್ರು ಮನೇಲಿ ಇದ್ದೀವಿ, ಮಾತಾಡ್ಸೋಣ. ಪುಟ್ಟ, ನಿನ್ನ ಹೆಸರು? ಚೈತನ್ಯ. ಚೈತನ್ಯ. ಓಕೆ, ಎಷ್ಟು ವರ್ಷದಿಂದ ನಿಮ್ಮ ಮನೆಗೆ ಲಕ್ಷ್ಮಿ? 10 years. 10 years. ಖುಷಿ ಆಗ್ತಾ ಇದೆಯಾ? ನೀನೇನು ಹೆಲ್ಪ್ ಮಾಡಿದೆ ಮಮ್ಮಿಗೆ? ನಾನೇನು ಮಾಡಿ. ಏನು ಮಾಡಿಲ್ವಾ? ಓಕೆ, ಏನ್ ಹೇಳಕ್ ಇಷ್ಟಪಡ್ತೀಯಪ್ಪ ಎಲ್ಲರಿಗೂ? ಹ್ಯಾಪಿ ವರಮಹಾಲಕ್ಷ್ಮಿ. ಓಕೆ, ಥ್ಯಾಂಕ್ ಯು. ಕಾಮದೇವನ ಮಾತೆ ಕಾತ್ಯಾಯಿನಿ ಪ್ರಿಯಳೆ ಕಾಮಿತಾ ಫಲವೀವ ಕರುಣಾಳು ತಾಯೇ. ಕಾಮದೇವನ ಓಕೆ, ಬನ್ನಿ ಫ್ರೆಂಡ್ಸ್, ಈಗ ನಾವು ಗೋಪಳ್ಳಿಲಿ ಇದ್ದೀವಿ, ಒಬ್ರು ಮನೆಗೆ ಬಂದಿದ್ದೀವಿ, ಅವ್ರು ಲಕ್ಷ್ಮಿ ಕೂರಿಸಿದ್ದಾರೆ. ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ಸುರೇಶ್ ಅಂತ. ನೀವು ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀರಾ? ಸುಮಾರು 12 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವೆಲ್ಲ ಒಟ್ಟಿಗೆ ಇದ್ದಾಗ ಭಕ್ತ ಕುಟುಂಬದಲ್ಲಿದ್ದಾಗ ಜೊತೆಲಿ ಮಾಡ್ತಾ ಇದ್ದಿದ್ದು. ಈಗ 2 ವರ್ಷ ಆಯಿತು ಸಪ್ರೇಟಾಗಿ, 2 ವರ್ಷದಿಂದ ಸಪ್ರೇಟಾಗಿ ಮಾಡ್ತಾ ಇದ್ದೀವಿ. ಓಕೆ, ನೀವೇನೇನು ಹೆಲ್ಪ್ ಮಾಡಿದ್ರಿ ವರಮಹಾಲಕ್ಷ್ಮಿ ಕೂರಿಸೋದಕ್ಕೆ? ಆ ಡೆಕೋರೇಷನ್, ಫ್ಲವರ್ ಡೆಕೋರೇಷನ್ ಎಲ್ಲ ನಾವೇ ಮಾಡಿದ್ದು. ಓಕೆ, ಪೇಟೆಗೆ ಹೋಗಿ ಎಲ್ಲ ಸಾಮಾನು ತಂದ್ಕೊಡ್ತಾ ಎಲ್ಲ ತಂದ್ಕೊಡ್ತಾ ಇದ್ದೀನಿ. ಓಕೆ, ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಓಕೆ. ಮಾತೆ ಕಾತ್ಯಾಯಿನಿ ಪ್ರಿಯಳೆ ಕಾಮಿತಾ ಫಲವೀವ ಕರುಣಾಳು ತಾಯೇ. ಕರಿವರದ ಶ್ರೀಹರಿಯ ಹೃತ್ಕಮಲವಾಸಿ. ಕರಿವರದ ಶ್ರೀಹರಿಯ ಹೃತ್ಕಮಲವಾಸಿ. ಕರ ಪಿಡಿದು ಕಾಪಾಡು ಕನಕರತ್ನಾಭರಣೆ. ಸಕಲ ಸಂಪದ ನೀಡು ಶ್ರೀ ಮಹಾಲಕ್ಷ್ಮಿಯೇ.
ಓಕೆ ಬನ್ನಿ ಫ್ರೆಂಡ್ಸ್, ನಾವು ಮತ್ತೊಬ್ರು ಮನೇಲಿದ್ದೀವಿ. ಅಮ್ಮ, ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಕುಂಡಿಸ್ತಾ ಇದ್ದೀರಾ? ಆಗ್ಲೇ 15 ವರ್ಷ ಆಯ್ತು ಮಾಡಾಕಿದ್ವಿ, ಮಾಡ್ತಾ ಇದೀವಿ. ನಿಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನೋ ಎಲ್ಲರೂ ಮಾಡಿದ್ರೆ ಒಳ್ಳೇದು, ಮನೆಗಳು ಚೆನ್ನಾಗಿರ್ತದೆ ಅಂತ ದೇವ್ರು ಮಾಡಿದ್ರೆ ಅಂತ ಒಂದು ಇಷ್ಟ ಅಷ್ಟೇ. ಸರಸಿ ಜನಪಿತ ಹರಿಯ ಮನದರಸಿ ಮಹತಾಯೇ ಸಕಲ ಸಂಪದ ನೀಡು ಶ್ರೀ ಮಹಾಲಕ್ಷ್ಮಿಯೇ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ನಾವು ಮತ್ತೊಬ್ರು ಮನೇಲಿ ಇದ್ದೀರಿ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಮಹದೇವಮ್ಮ ಅಂತ ಹೇಳಿ. 20 ವರ್ಷದಿಂದ ಕೂರಿಸ್ತಾ ಇದ್ದೀರಾ. ಏನೇನ್ ತಿಂಡಿ ಮಾಡಿದ್ದೀರಾ? ತಿಂಡಿ ಏನು ಬೇಯಿಸಿರುವಂಥದ್ದು ಇಡಲ್ಲ, ಬರೀ ಹಣ್ಣುಗಳಿಟ್ಟು ಮಾತ್ರ ಪೂಜೆ ಮಾಡೋದು. ಈ ಹಬ್ಬದಲ್ಲಿ ಏನು ತಿಂಡಿಗಳನ್ನ ಬೇಯಿಸುವಂಥದ್ದು ಏನು ಇಡಲ್ಲ ನಾನು ಯಾವಾಗಲೂ. ನೀವು ಒಬ್ಬರೇ ಮಾಡಿದ್ರೆ ಎಲ್ಲ ಕೆಲಸಗಳನ್ನು? ಎಲ್ಲ ಕೆಲಸನೂ ಒಬ್ಬರೇ ಮಾಡ್ತಾರೆ. ಮನೇಲಿ ಅಮ್ಮ ಇದ್ದಾರೆ, ತಂಗಿದಿದ್ದಾರೆ, ಮಾಡ್ತಾರೆ. ಎಲ್ಲ ಹೆಲ್ಪ್ ಮಾಡಿದ್ರು, ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಓಕೆ ಅಮ್ಮ, ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಈ ವರಮಹಾಲಕ್ಷ್ಮಿ ಹಬ್ಬ ಅಂತಕ್ಕಂಥದ್ದು ಒಂದು ಹಿಂದೂ ಧರ್ಮದಲ್ಲಿ ಬಂದಿರತಕ್ಕಂಥ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಒಂದು ಹಬ್ಬ. ಜನಗಳ ನಂಬಿಕೆ ಏನಂತಂದ್ರೆ ಆ ಲಕ್ಷ್ಮೀ ಪೂಜೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಒಳ್ಳೇದಾಗ್ಬೋದು ಅನ್ನೋಂಥ ಒಂದು ನಂಬಿಕೆ ಬೆಳ್ಕೊಂಡು ಬಂದಿದೆ. ಬಹುಶಃ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಪೂರ್ತಿ ಐಶ್ವರ್ಯ ಕೊಡ್ಲಿಲ್ಲ ಅಂತಂದ್ರೂ ಅಲ್ಪ ಸ್ವಲ್ಪ ಅಂತೂ ದಿನಕ್ಕೆ ದಿನ ಹೆಚ್ಚಾಗ್ತಾ ಹೋಗ್ತಾನೆ ಇರುತ್ತೆ, ಅದಂತೂ ಸತ್ಯ. ಈ ಸಂದರ್ಭದಲ್ಲಿ ನಿಮ್ಮ ಮಾಸ್ ಟಿವಿ ಚಾನಲ್ ಮುಖಾಂತರ ಶುಭಾಶಯಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಅಮ್ಮ. ಫ್ರೆಂಡ್ಸ್, ಊರಿನ ಗ್ರಾಮಸ್ಥರಿದ್ದಾರೆ, ಈ ಹಬ್ಬ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನಿಮ್ಮ ನಮ್ಮ ಹೆಸರು ಸೋಮಣ್ಣ ಅಂತ, ಈ ಎಮ್ಗೋಪಳ್ಳಿ ಗ್ರಾಮದ ಗ್ರಾಮಸ್ಥರು. ಈ ದಿನ ವರಮಹಾಲಕ್ಷ್ಮಿ ಹಬ್ಬದಕ್ಕೆ ನಮ್ಮ ಮಾಸ್ ಟಿವಿ ಬಂದಿದ್ದಾರೆ. ಮಾಸ್ ಟಿವಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮಾಸ್ ಟಿವಿ ಓಪನ್ ಆದ್ಮೇಲೆ ಸುತ್ತಮುತ್ತ ಕಾರ್ಯಕ್ರಮ ನಡೀತದೆ ಅಂತ ಎಲ್ಲಾ ಜನತೆಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀವಿ. ಅದೇ ರೀತಿ ಈ ದಿನ ಎಲ್ಲ ಊರು ಬಂದು ಯಾವ ಮನೇಲಿ ಯಾವ ತರ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದಾರೆ ಅಂತ ಅವರು ವಿಡಿಯೋ ಮಾಡಿ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ತುಂಬಾ ಸಂತೋಷ. ಇದೇ ವರಮಹಾಲಕ್ಷ್ಮಿ ಅವ್ರಿಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಅಮ್ಮ, ನಿಮ್ಮ ಹೆಸರು? ಕೆಂಪಮ್ಮ ಅಂತ ನನ್ನ ಹೆಸರು, ಗೋಪಳ್ಳಿ. ಎಲ್ಲರೂ ಇದೇ ತರ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಸಂತೋಷದಿಂದ ಮಾಡ್ಲಿ ಅಂತ ನಾನು ಎಲ್ಲಾ ದೇವರಲ್ಲೂ ಬೇಡ್ಕೊತಾ ಇದ್ದೀನಿ. ಸುರನರರು ಸೇವಿಪ ಸುಜನ ಸಂಪ್ರೀತೆ ಧನಧಾನ್ಯ ಸಂತಾನ ಕರುಣಿಸೋ ಮಾತೆ ಭಕ್ತಿ ಮನದಾಲಯದಿ ಸರ್ವದಾ ನೆಲೆಸಿ ಭಕ್ತಿ ಮನದಾಲಯದಿ ಸರ್ವದಾ ನೆಲೆಸಿ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ನಾವು ಮತ್ತೊಬ್ರು ಮನೇಲಿ ಇದ್ದೀವಿ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ನಿಮ್ಮ ಹೆಸರು? ನಾನು ಶಿವರಾಮಯ್ಯ ಅಂತ, ಎಮ್ಗೋಪಳ್ಳಿ. ನಾವು ಲಕ್ಷ್ಮೀ ಪೂಜೆ ಭಾಳ ವಿಜೃಂಭಣೆಯಿಂದ ಆಚರಿಸ್ತೀವಿ ಯಾವಾಗ್ಲೂ. ಇದು ಪ್ರತಿ ವರ್ಷವೂ ಇದೇ ರೀತಿ ಮಾಡಿಕೊಂಡು ಬರ್ತಾ ಇದ್ದೀವಿ. ಇದರಿಂದ ಎಲ್ರಿಗೂ ಐಶ್ವರ್ಯ, ಐಶ್ವರ್ಯ ಬರಲಿ ಮತ್ತು ದೇಶಕ್ಕೆ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂದ್ಬಿಟ್ಟು ಭಗವಂತನ ಬೇಡಿಕೊಂಡು ಲಕ್ಷ್ಮೀನ ಪೂಜೆ ಭಾಳ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಮಾಸ್ ಟಿವಿಯವರು ಬಂದು ನಮ್ಮ ಗ್ರಾಮಕ್ಕೆ ಭಾಳ ಆಸಕ್ತಿಯಿಂದ ಇದನ್ನೆಲ್ಲ ವೀಕ್ಷಣೆ ವಿಡಿಯೋ ಮಾಡಿಕೊಂಡು ನಮಗೆಲ್ಲ ತೋರಿಸ್ತಾವ್ರೆ. ಏನೇ ಕಾರ್ಯಕ್ರಮ ಆದರೂ ಊರಿಗೆ ಬಂದು ಮಾಡ್ತಾವ್ರೆ. ಭಾಳ ಅವ್ರಿಗೆ ಧನ್ಯವಾದಗಳು, ಭಾಳ ಸಂತೋಷ. ಅವ್ರಿಗೆ ದೇವರು ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಮಹಾಲಕ್ಷ್ಮಿಯಲ್ಲಿ ಬೇಡಿಕೊಂಡು
ಹೊತ್ತು ನಮ್ಮ ಮಾತನ್ನ ಇದು ಮಾಡ್ತಾ ಇದ್ದೀವಿ. ಓಕೆ ಥ್ಯಾಂಕ್ ಯು. ಮಾಸ್ ಟಿವಿ ವೀಕ್ಷಕರಿಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಮಹಾಲಕ್ಷ್ಮಿಯಲ್ಲಿ ಬೇಡ್ಕೊತಾ ಇದ್ದೀವಿ. ಕರುಣಿಸೋ ಶ್ರೀಲಕುಮಿತಾಯೇ ಸಕಲ ಸಂಪದ ನೀಡು ಶ್ರೀ ಮಹಾಲಕ್ಷ್ಮಿಯೇ ಸರಸಿ ಜನಪಿತ ಹರಿಯ ಮನದರಸಿ ಮಹತಾಯೇ ಸಕಲ ಸಂಪದ ನೀಡು ಶ್ರೀ ಮಹಾಲಕ್ಷ್ಮಿಯೇ ಸರಸಿ ಜನಪಿತ ಹರಿಯ ಮನದರಸಿ ಮಹತಾಯೇ ಸಕಲ ಸಂಪದ ನೀಡು ಶ್ರೀ ಮಹಾಲಕ್ಷ್ಮಿಯೇ. ಬನ್ನಿ ವೀಕ್ಷಕರೇ, ಈಗ ನಾವಿದ್ದೀವಿ ಬಿಲ್ಲೆದೊಡ್ಡಿ ಎಂಬ ಗ್ರಾಮದಲ್ಲಿ. ಈಗ ಅಮ್ಮ ನಿಮ್ಮ ಹೆಸರು? ಪ್ರಮೀಳಾ. ಎಷ್ಟು ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬನ 22 ವರ್ಷದಿಂದ ಮಾಡ್ತಾ ಇದ್ದೀವಿ. ಹೌದಾ? ನಿಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಏನೆಲ್ಲ ತಿಂಡಿಗಳು ಮಾಡಿದ್ದೀರಾ? ಒಬ್ಬಟ್ಟು ಮಾಡಿದ್ದೀವಿ, ರವೆ ಉಂಡೆ, ಸಜ್ಜಿಗೆ. ಮಾರ್ಕೆಟ್ ರೇಟ್ ಎಲ್ಲ ಈಗ ಹೇಗಿದೆ? ಹಣ್ಣು ಎಲ್ಲ ತುಂಬ ಬೆಲೆ ಜಾಸ್ತಿ ಆಗಿದೆ. ಹಬ್ಬ ಮಾಡೋದೇ ಕಷ್ಟ, ಆದರೂ ಮಾಡಲೇಬೇಕಲ್ವಾ, ಮಾಡ್ತಾ ಇದ್ದೀವಿ. ವರ್ಷನೂ ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ. 22 ವರ್ಷದಿಂದನೂ ಮಾಡ್ತಾನೆ ಇದ್ದೀವಿ. ಥ್ಯಾಂಕ್ ಯು. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು? ಕಮಲಮ್ಮ. ಎಷ್ಟು ವರ್ಷದಿಂದ ಲಕ್ಷ್ಮಿ ಹಬ್ಬ ಮಾಡಿ? 22 ವರ್ಷ ಆಯ್ತು ಹಬ್ಬ ಮಾಡಕ್ಕೆ ಶುರುವಾಗಿ. ನಿಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ವರಮಹಾಲಕ್ಷ್ಮಿ ಹಬ್ಬದಿಂದ ಶುಭಾಶಯಗಳು ಹೇಳ್ತಾ ಇದೀವಿ. ಐಶ್ವರ್ಯದೆಲ್ಲ ಹೋಜಿತೆ ನನ್ನ ತಾತ ಮಸ್ತುತ ಪ್ರೇಮದಿಂದಲೇ ಸಲಗ ಆತ ನೀಡಿ ಸಮ್ಮತಿ ಸೌಖ್ಯ ಅಂಧಕಾರ ಓಡಿಸು ನನ್ನ ಜ್ಯೋತಿಯ ಬೆಳಗ್ಗೆ ಹೃದಯ ಮಂದಿರದಲ್ಲಿ ನನ್ನ ಚಿಂತೆಯ ಶಾಂತಿಯ ನಿನ್ನ ಮಡಿಲಿನ ಮಕ್ಕಳ ನಿನ್ನ ಕರುಣೆ ಬೆಳಗಳ ಬಾಳನ್ನು ಬೆಳಗಳ ಕೋರಿಕೆ ಆಲಿಸಮ್ಮ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ನಾವು ಮತ್ತೊಬ್ರು ಮನೆಯಲ್ಲಿ ಇದೀವಿ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಅಮ್ಮ ನಿಮ್ಮ ಹೆಸರು? ಜಯಲಕ್ಷ್ಮಮ್ಮ ಅಂತ. ಅಮ್ಮ ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀರಾ? ಆಗ್ಲೇ 25 ವರ್ಷದಿಂದ ಕೂರಿಸ್ತಾ. 25 ವರ್ಷದಿಂದ ಕೂರಿಸ್ತಾ ಇದ್ದೀರಾ. ಏನೇನ್ ಸ್ವೀಟ್ಸ್ ಮಾಡಿದ್ದೀರಾ? ಎಲ್ಲ 3-4 ತರ ಸ್ವೀಟ್ ಮಾಡಿದ್ದೀವಿ. 3-4 ಸ್ವೀಟ್ ಮಾಡಿದ್ದೀರಾ? ಖುಷಿ ಆಗ್ತಿದ್ಯಾ? ಖುಷಿ ಆಯ್ತದಪ್ಪ. ಎಷ್ಟು ದಿನದವರೆಗೂ ಇಡ್ತೀರಾ ನೀವು ಲಕ್ಷ್ಮಿನ? ನಾಳೆವರೆಗೂ ಇಡ್ತೀವಿ. 3 ದಿವಸ ಇಡವಿ. ಇವ್ರ ಲೆಕ್ಕಾಚಾರ ಇವಾಗೆಲ್ಲ ನಾನು ಅಂತಾರೆ, ಅವ್ರವ್ರ ಲೆಕ್ಕಾಚಾರ. ಈಗ ನಮ್ ಸ್ವಲ್ಪ ಕಮ್ಮಿ ಆಯ್ತಲ್ಲ, ವಯಸ್ಸು ಜಾಸ್ತಿ ಆಯ್ತು, ಅದಕ್ಕೋಸ್ಕರ ನಮ್ಗೆ ಇವಾಗ ಸ್ವಲ್ಪ ಎಷ್ಟು ದಿನದಿಂದ ಅಧಿಕಾರ ಕಮ್ಮಿ ಆಯ್ತು. ಹಬ್ಬದ ಕೆಲಸ ಯಾವತ್ತಿಂದ ಶುರು ಮಾಡಿದ್ರಿ? ಒಂದು ವಾರದಿಂದ ಶುರು. ಒಂದು ವಾರದಿಂದ ಶುರು. ನಾನು ಹಂಗೆ ಮಾಡೇನಿ ಒಬ್ಳೆ ಮಾಡುವಾಗ. ನೀವು ಎಲ್ಲ ಹೆಲ್ಪ್ ಮಾಡ್ತೀರಾ? ಮಾಡ್ತೀನಪ್ಪ, ಎಲ್ಲ ಮಾಡ್ಕೊಡ್ತೀನಿ. ಓಕೆ ಅಮ್ಮ, ಏನ್ ಹೇಳಕ್ ಇಷ್ಟಪಡ್ತೀರಾ ಹಬ್ಬದ ಪ್ರಯುಕ್ತ? ಏನ್ ಹೇಳನಪ್ಪ, ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ, ವರಮಹಾಲಕ್ಷ್ಮಿ ತಾಯಿ ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಎಲ್ಲಾರು ಸುಖವಾಗಿರ್ಲಿ, ಚೆನ್ನಾಗಿಡ್ಲಿ, ಯಾರಿಗೂ ತೊಂದ್ರೆ ಇಲ್ದಂಗ್ ಕಾಪಾಡ್ಲಿ ಅಂತ ಕೇಳ್ಕೊತೀವಪ್ಪ. ನಮ್ಮ ಮಕ್ಕಳು ಮನೆಗೆ ಮಂತನಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೇದ್ ಮಾಡ್ಲಿ. ಓಕೆ, ಥ್ಯಾಂಕ್ ಯು.
ಓಕೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇವಾಗ ನಾವಿದೀವಿ ಬಿಡದಿ ಹತ್ರ ಇರೋ ಗೊಳ್ಳಳ್ಳಿ ಗ್ರಾಮದಲ್ಲಿ. ಇಲ್ಲಿ ಒಂದು ಮನೆ ಲಕ್ಷ್ಮಿ ಕೂರಿಸಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಅಮ್ಮ ನಿಮ್ಮ ಹೆಸರು? ಪುಷ್ಪಲತಾ. ನಿಮ್ಮ ಹೆಸರು? ಸುಕನ್ಯಾ. ಸೊಲೋದು. ಓಕೆ, ಹೇಳಿ ಎಷ್ಟು ವರ್ಷದಿಂದ ನೀವು ಕೂರಿಸ್ತಾ ಇದ್ದೀರಾ? ನಾವು 3 ವರ್ಷದಿಂದ. 3 ವರ್ಷದಿಂದನೂ ಕೂರಿಸ್ತಾ ಇದ್ದೀರಾ. ಎಷ್ಟು ದಿನದಿಂದ ಶುರು ಮಾಡ್ಕೊಂಡ್ರಿ ಹಬ್ಬದ ಕೆಲಸಗಳನ್ನ? ನಾವು ಒಂದು ವಾರ ಇದ್ದೀವಿ. ಒಂದು ವಾರದಿಂದ. ಎಲ್ಲರೂ ಹೆಲ್ಪ್ ಮಾಡಿದ್ರ ಮನೇಲೆಲ್ಲ? ಹೌದು, ಎಲ್ಲ ಮಾಡಿದ್ರು. ಏನೇನ್ ತಿಂಡಿ ಮಾಡಿದ್ದೀರಾ ಹಬ್ಬದಲ್ಲಿ? ಒಬ್ಬಟ್ಟು, ಲಾಡು, ಸ್ವೀಟು. ನಾನೊಂದು 15 ವರ್ಷದಿಂದ ಕೂರಿಸ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತದೆ. ಮಾರ್ಕೆಟ್ ರೇಟ್ ಅವ್ರನ್ನ ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ ಜಾಸ್ತಿ ಆಗೈತೆ. ಏನ್ ಮಾಡಿದ್ರು ನೀವು? ಏನ್ ಮಾಡಕ್ಕಾಗುತ್ತೆ, ಬೇಕಾಗಿರೋ ತಗೊಳ್ಳೇಬೇಕಲ್ವಾ? ಪರ್ಚೇಸ್ ಮಾಡಿ. ಎಷ್ಟು ದಿನದವರೆಗೂ ಕೂರಿಸಿದ್ದೀರಾ ಲಕ್ಷ್ಮಿ? ನಾವು ನಾಳೆ ಒಂದಿನ, ನಾಳೆ ಉಣ್ಮೆ ಅಲ್ವಾ? ದಿವಸಕ್ಕೆ ಖುಷಿ ಆಗ್ತಾ ಇದೆಯಾ? ತುಂಬಾನೇ ಖುಷಿ ಆಗ್ತದೆ. ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಮಾಸ್ ಟಿವಿ ಅವ್ರು ಬಂದು ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಪ್ರೋಗ್ರಾಮ್ ನೋಡಿ. ಮತ್ತೆ ನಿಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮಸ್ತೆ ಮಾಸ್ ಟಿವಿ. ಓಕೆ, ಥ್ಯಾಂಕ್ ಯು. ನಮಸ್ತೆ ಅಮ್ಮ. ನಿಮ್ಮ ಹೆಸರು? ಜಯಮ್ಮ. ಎಷ್ಟು ವರ್ಷದಿಂದ? ಆಯ್ತು ನಾವು 3 ವರ್ಷದಿಂದ ಮಾಡ್ತಾ ಇದ್ದೀವಿ. ನಿಮ್ ಕಡೆಯಿಂದ ನಮ್ಮ ಮಾಸ್ ಟಿವಿ ವೀಕ್ಷಕರಿಗೆ ಏನ ಇಷ್ಟಪಡ್ತೀರಾ? ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ, ಅವರು ಎಲ್ಲ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು. ಅಕ್ಷಯವಾಗ್ಲಿ, ಲಕ್ಷ ಮಂದಿಗೆ ಭೋಜನವಾಗ್ಲಿ, ಲಕ್ಷ್ಮೀಪತಿಯೇ ಸತಿ ಸಮೇತ ತಳವೂರ್ಲಿ, ಇಲ್ಲೇ ತಳವೂರ್ಲಿ. ಅಂದದ ಮನೆಯ ಚಂದದ ಮನೆಯ, ಅಂದದ ಮನೆಯ ಚಂದದ ಮನೆಯ, ನಂದನ ಮಾಡೇ ಓಲಕುಮಿ, ನಂದನ ಮಾಡೇ ಓಲಕುಮಿ. ಅಂದದ ಮನೆಯ ಚಂದದ ಮನೆಯ, ನಂದನ ಮಾಡೇ ಓಲಕುಮಿ, ನಂದನ ಮಾಡೇ ಓಲಕುಮಿ. ಬೆಳಕಿಗೂ ಇಲ್ಲಿ ಬಾಗಿಲಿದೆ, ಯಾವರಿಗೂನು ಕ್ವಾಣೆ ಇದೆ, ಗಂಗೆಗೂ ಮಣ್ಣ ಗಡಿಗೆ ಇದೆ, ಬೆಂಕಿಗೂ ಬೆಚ್ಚನೆ ಗೂಡಿದೆ. ಮನಸ್ಸಿದ್ದ ಹಾಗೆ ಮನೆಯಂತೆ, ನಗುವಿದ್ದ ಮನೆಗೆ ಎಲ್ಲೋ ಚಿಂತೆ. ಅಂದದ ಮನೆಯ ಚಂದದ ಮನೆಯ, ನಂದನ ಮಾಡೇ ಓಲಕುಮಿ, ನಂದನ ಮಾಡೇ ಓಲಕುಮಿ. ಸುನಂದ ಅಂತ ಹೇಳ್ಬಿಟ್ಟು